ಸಿಂಹ ರಾಶಿಯವರಿಗೆ ಪ್ರಮುಖವಾಗಿರತಕ್ಕಂಥ 5 ಎಚ್ಚರಿಕೆಗಳು ಈ ತಿಂಗಳಲ್ಲಿ ಯಾವುದು, ಬಹಳ ಮುಖ್ಯವಾಗಿರತಕ್ಕಂಥ 5 ಎಚ್ಚರಿಕೆಗಳು ಯಾವುದು ಅಂತ ನೋಡಿದ್ರೆ ನೋಡಿ, ಮೊದಲನೇ ಎಚ್ಚರಿಕೆ ಶತ್ರುಗಳ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕಾಗುತ್ತೆ. ನಿಮ್ಮ ಬಗ್ಗೆ ನೀವು ಒಳ್ಳೇದು ಮಾಡಿದ್ರು ನಿಮ್ಮ ಬಗ್ಗೆ ಒಂದು ನೋಟ ಇರುತ್ತೆ. ನೀವು ಏನೇ ಮಾಡಿ, ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಕೆಲಸ, ನಿಮ್ಮ ಕಾರ್ಯ, ಕೆಲವೊಂದು ಜನ ಅಬ್ಸರ್ವ್ ಇರುತ್ತೆ ನಿಮ್ಮ ಮೇಲೆ. ಏನ್ ಮಾಡ್ತಾರೆ ಇವರು, ಏನ್ ಮಾಡಬಹುದು ಇವರು, ಏನ್ ಮಾಡಕ್ ಆಗುತ್ತೆ ಇವ್ರಿಗೆ, ಅಥವಾ ಏನಾದ್ರೂ ಸಮಸ್ಯೆ ಮಾಡ್ಬಿಡ್ಬೋದ ಅನ್ನುವಂತ ಭಯ ಅಂತೂ ಶತ್ರುಗಳಿಗಿರುತ್ತೆ ನಿಮ್ ಬಗ್ಗೆ. ಯಾವತ್ತಿಗೂ ನೀವು ಹಠವಾದಿ ಛಲವಾದಿ ಇರತಕ್ಕಂಥದ್ರಿಂದ ನೀವು ಯಾರಿಗೂ ಕೂಡ ಹೆದರುವಂತ ವ್ಯಕ್ತಿಗಳಲ್ಲ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಎಲ್ಲವನ್ನು ಸಮಾನವಾಗಿ ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಮನಸ್ಥಿತಿ ನಿಮ್ಮಲ್ಲಿರ್ತಕ್ಕಂಥದ್ದು. ಮತ್ತೆ ಅದೇ ಎಷ್ಟು ಜನರಿಗೆ ಸ್ವಲ್ಪ ಇರುಸು ಮುರುಸು ಆಗಿರುತ್ತೆ. ನಿಮ್ಮ ನೇರ ನಡೆ, ನೇರ ನುಡಿ, ಇದು ಸ್ವಲ್ಪ ಇದು ಇರುತ್ತೆ. ಹಾಗಾಗಿ ಶತ್ರುಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ಸುಮ್ಮನೆ ಅನಾವಶ್ಯಕವಾಗಿರತಕ್ಕಂಥ ವಿವಾದಗಳನ್ನ ಮೈಮೇಲೆ ಹಾಕೊಳಕ್ ಹೋಗ್ಬಾರ್ದು, ಸಮಸ್ಯೆಗಳನ್ನ ಮೈಮೇಲೆ ಎಳೆದುಕೊಳ್ಳಕ್ ಹೋಗ್ಬಾರ್ದು. ನ್ಯೂಟ್ರಲ್ ಆಗಿರೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು. ಇನ್ನು ಭಾವನಾತ್ಮಕವಾಗಿ ವರ್ತಿಸಿ ಸ್ವಲ್ಪ ತಪ್ಪು ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳಬಾರದು. ಅಂದ್ರೆ ಬ್ಲೈಂಡ್ ಆಗಿ ಕುರುಡರಂತೆ ವರ್ತಿಸಿ, ಏನೋ ಗೊತ್ತಿಲ್ಲದಿರೋ ತರ ಯಾರೋ ಹೇಳ್ತಾ ಇದಾರ ಮಾತ್ರಕ್ಕೆ ಅದಕ್ಕೆ ಕಮಿಟ್ಮೆಂಟ್ ಆಗಿ ಕುರುಡರಂತೆ ವರ್ತಿಸಬಾರದು. ಮತ್ತೆ ಭಾವನಾತ್ಮಕತೆಯಿಂದ ಕೆಲವೊಂದು ತಪ್ಪು ತೀರ್ಮಾನಗಳು ಕೂಡ ಆಗಬಹುದು. ಹಾಗಾಗಿ ಸ್ವಲ್ಪ ಏನೇ ತೀರ್ಮಾನಗಳನ್ನು ತೆಗೆದುಕೊಂಡ್ರು ಕೂಡ ನಿಮ್ಮ ತೀರ್ಮಾನದ ಮೇಲೆ, ನಿಮ್ಮ ವಿಷಯಗಳ ಮೇಲೆ ಸ್ವಲ್ಪ ಗಮನ ಇರುವಂತ ಪ್ರಯತ್ನವನ್ನ ನೀವಿಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇದು ಎರಡನೇ ಎಚ್ಚರಿಕೆ. ಇನ್ನು ಅಮೂಲ್ಯವಾಗಿರ್ತಕ್ಕಂಥ ವಸ್ತು,